ಬೇಕಾ ನಿಮ್ಗೆ? ಅಣೆ ಟೀ ಕುಡಿತಾ ಇದೆಯಾ? ನೋಡಿಪ್ಪ, ಬಿಸಿ ಬಿಸಿ ಟೀ ಬಂತು. ನೆಕ್ಸ್ಟ್ ಎಲ್ಲಿಗೆ? ಎಲ್ಲಿಗೆ ನೆಕ್ಸ್ಟ್? ಸಿಗಂದೂರಲ್ಲ? ಸೆಕೆಂದೂರು. ನೋಡಿ ಅವ್ರು ಏನೋ ಸ್ವಲ್ಪ ಟೆನ್ಷನಲ್ಲಿ ಇದ್ದಾರೆ ಅನ್ಸುತ್ತೆ. ವಾಣಿ ಟೀ ಕುಡ್ತೀಯಲ್ಲ? ಬಜ್ಜಿ ಇದೆ ಅಂತ, ಬಜ್ಜಿ. ಈ ವೆದರ್ ಸಿಕ್ಕಾಪಟ್ಟೆ ವೆದರ್ ಇರ್ತಾರಲ್ಲ ವೆದರ್. ಅಲ್ಲಲ್ಲೇ ಈಗ ಬಿಸಿಲಿತ್ತ ಮತ್ತೆ ಮಳೆಗ. ರೆಡಿಯಾಗಿ ಸಿಗಂದೂರಿಗೆ ಹೊಂಟೀವಿ ನೋಡ್ರಿ. ಸಾಗರದಾಗ ಇಲ್ಲಿ ಮಳೆ ಜೋರು ಬರಕತ್ತದ, ಅದಕ್ಕೆ ಇಲ್ಲ ಸ್ವಲ್ಪ ಟೀ ಕುಡಿದು ಸ್ವಲ್ಪ ನಿಂತೀವಿ ನೋಡ್ರಿ. ಸಿಗಂದೂರಿಗೆ ಹೋಗ್ಬೇಕಂತ ರೆಡಿ ಆಗಿವ್ರಿ. ಎಷ್ಟು ಮಳೆ ಬೀಳಕತ್ತದ ನೋಡ್ರಿ. ಇಲ್ಲಿ ಬಸ್ ಹತ್ತಕ್ಕೂ ಬಿಡಲಾಗಿದ್ರು ನಮ್ಗೆ, ಅಷ್ಟು ಮಳೆ ಆದ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ಬೀಜ ಬಿತ್ತಾರ. ಮಳಿ ಅಂತ ಅನ್ನಕತ್ತಾರ. ನಾಟವಲು ಅಲ್ಲಿ ಮಳಿ ಬರೋವಲ್ತು. ಇಲ್ಲಿ ಒಂದು ಫೋಟೋ ತೆಗಕ್ಕ ಮಳಿ ಬಿಡೋವಲ್ತು ನೋಡ್ರಿ. ಆ ರೇಂಜಿನ ಮಳಿ ಬರ. ನೋಡಿ ಸಮುದ್ರ, ಇಲ್ಲಿ ಬ್ರಿಡ್ಜ್ ಒಂದು ರೆಡಿ ಆಗ್ತಾಯಿದೆ. ಇಲ್ಲಿ ಇದೊಂದು ಸ್ವಲ್ಪ ಇದೆ ಆಲ್ಮೋಸ್ಟ್ ಆಲ್. ಸಿಗಂದೂರಿಗೆ ಹೋಗ್ಬೇಕಂದ್ರೆ ನೇರವಾಗಿ ನೀವು ಬಸ್ಸಿಗೆ ಹೋಗ್ಬೋದು. ನೆಕ್ಸ್ಟು ಲಾಂಚಲ್ಲಿ ಇರುತ್ತೆ. ಲಾಂಚಲ್ಲಿ ಹೋದರೆ ಒಂಥರ ಖುಷಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ನೋಡ್ರಿ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರ್ತಕ್ಕಂತಹ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದ್ರಿ ನೀವು. ಸಿಗಂದೂರಿಗೆ ಹೋಗ್ಬೇಕಾದ್ರೆ ಲಾಂಚ್ ಮೂಲಕ ಹೋಗಬೇಕು. ಸೇತುವೆನೂ ಸಹ ರೆಡಿ ಆಗತ್ತದ, ಆದರೆ ಇನ್ನೂ 1 ತಿಂಗಳು ಹೋಗ್ಬೋದ್ರಿ. ಆದರೆ ಈ ಲಾಂಚಲ್ಲಿ ಹೋಗೋದೇ ಒಂದು ರೋಮಾಂಚನಕಾರಿ ಅಂತ ಹೇಳ್ಬೋದು ನೋಡ್ರಿ. ಆ ನೀರಿನ ಮಧ್ಯೆ ಬರೀ ಜನರಷ್ಟೇ ಅಲ್ಲ ರೀ, ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಎಲ್ಲ ವೆಹಿಕಲ್ಸ್ಗಳನ್ನು ಈ ಲಾಂಚಲ್ಲೇ ಹತ್ತಿಸ್ಕೊಂಡು ಹೋಗ್ತಾರೆ. ಅದು ಒಂದು ವಿಶೇಷತೆ ಅಂತ ಹೇಳ್ಬೋದು ನೋಡ್ರಿ. ಬೇರೆ ಕಡೆ ಆದರೆ ಬೋಟಿಂಗ್ ಮಾಡಿರ್ತೀವಿ, ಬರೀ ಮನುಷ್ಯರಷ್ಟೇ ಹೋಗ್ತಿರ್ತೀವಿ. ಇದು ಒಂದು ವಿಶೇಷವಾದ ಅನುಭವ ನೋಡ್ರಿ. ಆ ನೀರಿನ ಮಧ್ಯದಲ್ಲಿ ಒಂದು 30 ನಿಮಿಷಗಳ ಪಯಣ ಆದಲ್ರಿ. ಇದು ಹೆಂಗೆ ಮುಗೀತದ ಅನ್ನೋದು ಗೊತ್ತಾಗಲ್ಲ ನೋಡ್ರಿ. ಇನ್ನೊಂದು ಸ್ವಲ್ಪ ಹೊತ್ತಿರಬೇಕು, ಯಾಕೆ ಇಷ್ಟು ಬೇಗ ಬಂತಲ್ಲ ಅಂತ ಅನ್ಸುತ್ತೆ. ಅಷ್ಟು ಖುಷಿ ಆಗುತ್ತೆ ನೋಡ್ರಿ. ನದಿ ದಾಟಿ ಆ ಕಡೆ ಹೋಗಿ ಆಮೇಲೆ ಸ್ವಲ್ಪ ಸುಮಾರು ಅಲ್ಲಿ ಮುಂದೆ ಹೋಗೋದಿರುತ್ತೆ. ನನ್ನ ಬಹುದಿನಗಳ ಆಸೆ ನೋಡ್ರಿ, ಸಿಗಂದೂರು ಚೌಡೇಶ್ವರಿಯನ್ನು ನೋಡ್ಬೇಕನ್ನೋದು. ಆ ಆಸೆ ಈಗ ನೆರವೇರಾಕತ್ತದ. ಎಷ್ಟು ಸುಂದರವಾದ ನೋಟ ನೋಡ್ರಿ ವೀಕ್ಷಕರೇ. ನೋಡ್ರಿ, ನೀರಲ್ಲಿ ಒಂಥರ ಪ್ರಯಾಣ ಮಾಡೋದೇ ಒಂಥರ ಖುಷಿ ನೋಡ್ರಿ. ಇನ್ನೇನು ನದಿ ಮುಗಿತಾ ಬಂತು ವೀಕ್ಷಕರೇ. ಈಗ ಸಿಗಂದೂರಿಗೆ ಹೋಗಿ ತಾಯಿಯ ದರ್ಶನ ತಗೊಳ್ಳೋಣ. ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ನೋಡ್ರಿ, ಇದು ದೇವಾಲಯ. ಒಳಗೆ ಹೋಗೋಣ ವೀಕ್ಷಕರೇ. ಎಷ್ಟು ಮಳೆ ಬರಾಕತ್ತದ ನೋಡ್ರಿ. ಒಳಗೆ ಹೋಗಿ ತಾಯಿಯ ದರ್ಶನ ತಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ನಾವು ನೋಡ್ರಿ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿದ್ದೀವಿ ನೋಡ್ರಿ. ಸುಮಾರು 500 ವರ್ಷಗಳ ಇತಿಹಾಸವಿರುವ ಈ ಒಂದು ದೇವಸ್ಥಾನ ಪ್ರಕೃತಿಯ ಮಡಿಲಿನಲ್ಲಿ ಶರಾವತಿ ನದಿಯ ಮಧ್ಯದಲ್ಲಿ ನೆಲೆಸಿರ್ತಕ್ಕಂಥ ತಾಯಿ ದರ್ಶನಕ್ಕೆ ಸಾವಿರಾರು ಜನ ಭಕ್ತರು ದಿನಾನೂ ಬರ್ತಾರೆ ನೋಡ್ರಿ. ಇವತ್ತು ಅಮಾವಾಸ್ಯೆ ಆದ್ದರಿಂದ ಜನಸಂಖ್ಯೆ ಇನ್ನೂ ಸ್ವಲ್ಪ ಜಾಸ್ತಿ ಅದ ಅಂತ ಹೇಳ್ಬೋದು ನೋಡ್ರಿ. ನಾವು ತಾಯಿ ದರ್ಶನಕ್ಕೆ ಒಳಗೊಂತೀವ್ರಿ. ಹೋಗಿ ಬಂದಮೇಲೆ ಮತ್ತೆ ಸಿಗೋಣ ವೀಕ್ಷಕರೇ.
ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಇದೀವಿ ನೋಡ್ರಿ. ಈಗ ಕ್ಯೂ ನಿಂತೀವ್ರಿ. ಭಾಳ ದೊಡ್ಡದಾಗ್ತಿ ಇವತ್ತು ಅಮಾವಾಸ್ಯೆ ಇನ್ನ ದೇವಿ ದರ್ಶನಕ್ಕೆ ಇನ್ನೊಂದು ಹಾಫ್ ಅನ್ ಅವರ್ ಆಗ್ಬೋದು. ಆಲ್ರೆಡಿ ಒಂದು ಹಾಫ್ ಅನ್ ಅವರ್ ಆಯ್ತು. ಹಾಯ್ ಮಾಡ್ರೋದು ಹಾಯ್ನಾ ಎಷ್ಟು ಕ್ಯೂಟ್ ಅದ ನೋಡ್ರಿ ಇವ್ನು ಹುಡುಗ. ಮಾಡಿ ಇವನ ಬಗ್ಗೆ ಒಂದು ಸ್ವಲ್ಪ ಮಾತಾಡ. ಏನ ಹೆಸರು ಐ ಒಮ್ಮೆ ಅಂದ್ರೆ ಆಗಲ್ಲ. ಸರ್ಪಗುಡಿ ಒಳಗೆ ಹೋಗ್ತೇವೆ. ಒಳಗೆ ಹೋಗಲ್ಲ.
ಇಂಟು ದರ್ಶನ ಇನ್ನೂರು ಮಹಾಪ್ರಸಾದ ಹೋಗ್ತಾ ಇರ್ತೀವಿ. ಪರವಾಗಿಲ್ಲ, ಒಂದು ರೇಂಜಿಗೆ ತಗೊಂಡು ದರ್ಶನ ಆಯಿತು. ಈಗ ಅಮ್ಮನವರ ಮಹಾಪ್ರಸಾದ ಅವರು ನಮ್ಮ ಶ್ರೀಮತಿ ಅವರು ಬಂದು ಮತ್ತೆ ಜಾಯ್ನ್ ಆಗ್ತಾರೆ. ಮತ್ತೆ ಭೇಟಿಯಾಗೋಣ. ಪ್ರಸಾದ ಟೈಮಿಂಗ್ ಹೆಂಗಿದೆ, ಈ ಟೈಮ್ಗೆಲ್ಲ ಪ್ರಸಾದ ಇಲ್ಲಿಂದ ಪ್ರಸಾದಕ್ಕೆ ಹೋಗ್ಬೇಕು ಈ ಸ್ಥಳದಿಂದ. ನೋಡಿ ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಶ್ರೀಮತಿ ತಮ್ಮ. ಬರಪ್ಪ, ಅಮ್ಮನ ದರ್ಶನ ಆಯ್ತು, ಮಹಾಪ್ರಸಾದ. ಆಯ್ತಾಯ್ತು, ಕೊಡಕಂತ ಪ್ರಸಾದ ಮಾಡೋಣ ಫಸ್ಟ್. ಹಾಕ್ಸಿ ಸ್ವಲ್ಪ ಹಾಕ್ಸಿ. ನೋಡ್ರಿ ಅಮ್ಮನವ್ರ ಪ್ರಸಾದ ಅದ ಸವಿಯೋಣ. ನೋಡ್ರಿ, ಹೇಳು ಒಣೆ ಎಲ್ಲ ನೋಡ್ರಿ, ನಾವು ಈಗ ಸಿಗಂದೂರು ಚೌಡೇಶ್ವರಿಯ ದರ್ಶನ ತಗೊಂಡು ಅಲ್ಲಿ ಅನ್ನಪ್ರಸಾದ ಐತ್ರಿ, ದಾಸೋಹಕ್ಕೆ ಹೋಗಿ ಊಟ ಮಾಡ್ಕೊಂಡು ಹಿಂಗ ಎಕ್ಸಿಟ್ ಪ್ಲೇಸಿಗೆ ಈಗ ಬಂದೀವಿ. ನೋಡ್ರಿ ಈ ನಿಸರ್ಗ ಎಷ್ಟು ಸುಂದರವಾಗಿ ಅದಂದ್ರ ತಾಯಿಯ ಮಹಿಮೆ ಮತ್ತು ಚರಿತ್ರೆಯನ್ನು ಸಹ ಅಷ್ಟೇ ಸುಂದರವಾಗಿ ಅದ. ನೋಡ್ರಿ, ಈ ದೇವಸ್ಥಾನಕ್ಕ ಸುಮಾರು 500 ವರ್ಷಗಳ ಹಳೆಯ ಇತಿಹಾಸ ಅದ. 500 ವರ್ಷಗಳ ಹಿಂದೆ ಶೇಷಪ್ಪ ಎನ್ನುವ ಒಬ್ಬ ವ್ಯಕ್ತಿ ಈ ಒಂದು ಕಾಡಿನಲ್ಲಿ ಬೇಟೆಗಾಗಿ ಬರ್ತಿರ್ತಾನ್ರಿ ಸ್ನೇಹಿತರ ಜೊತೆ. ಆಗಾಗ ಶೇಷಪ್ಪ ಮತ್ತು ಸ್ನೇಹಿತರು ಒಂದಿನ ಬೇಟೆಗೆ ಬಂದಾಗ ಬೇಟೆ ಆಡಲು ಹೋಗಿ ಆ ಸ್ನೇಹಿತರೆಲ್ಲ ಕಾಡಿನಲ್ಲಿ ಒಬ್ಬೊಬ್ರು ಒಂದೊಂದ್ ಕಡೆ ಆಗ್ತಾರೆ ದಿಕ್ಕಾಪಾಲು. ಆಗ ಶೇಷಪ್ಪ ಅವ್ರೆಲ್ಲರನ್ನ ಹುಡುಕ್ತಾ ಹೊರಟಿರ್ತಾನ್ರಿ ಕಾಡಿನಾಗ. ಪ್ರತಿನಿತ್ಯ ಅವ್ರ ಕೆಲಸ ಅದೇ ಆಗಿರುತ್ತೆ. ಆದ್ರೆ ಅವತ್ತು ಸಾಯಂಕಾಲ ಈ ಒಂದು ಕಾಡಿನಲ್ಲಿ ಹುಲಿ ಮತ್ತೆ ಸಿಂಹ ಗರ್ಜನೆ ಜಾಸ್ತಿ ಕೇಳಕ ಸ್ಟಾರ್ಟ್ ಆಗತ್ರಿ. ಶೇಷಪ್ಪನಿಗೆ ಸ್ವಲ್ಪ ಭಯ ಆಗತ್ರಿ ಅವತ್ತ. ಹಂಗಾಗಿ ಶೇಷಪ್ಪ ಏನ್ ಮಾಡ್ತಾನಂದ್ರಿ, ಬೇಟೆ ಬೇಡ ಏನ್ ಬೇಡ ಅಂತ ಹೇಗಿಸಿಂದ ಅವತ್ತು ಮನೆಗೆ ಹೋಗ್ಬಿಡ್ತಾನ್ರಿ ಭಯಗೊಂಡು. ಮತ್ತೆ ತಿರ್ಗಾ ಮರ್ದಿನ ಬರ್ತಾನ, ಅದೇ ತರ ಸೌಂಡ್ ಕೇಳತಿರ್ತದ್ರಿ. ಅವತ್ ರಾತ್ರಿ ಆತನ ಕನಸಿನಲ್ಲಿ ಸಾಕ್ಷಾತ್ ಚೌಡೇಶ್ವರಿನೇ ಬಂದು, ಇಲ್ಲಪ್ಪ ನಾನು ಈ ತರ ಈ ಕ್ಷೇತ್ರದಾಗ ನೆಲೆಸ್ಬೇಕಂತ ಅನ್ಕೊಂಡಿನಿ, ನೀ ಊರಿನವ್ರಿಗೆ ಹೇಳಿ ಏನ್ ಮಾಡ್ಬೇಕು, ನನ್ಗೆ ಇಲ್ಲೊಂದು ದೇವಸ್ಥಾನ ಕಟ್ಟಿ ಕೊಡ್ಬೇಕು ಅಂತ ಹೇಳ್ತಾಳ್ರಿ. ಆಗ ಶೇಷಪ್ಪ ಏನ್ ಮಾಡ್ತಾನ, ಶೇಷಪ್ಪ ಊರಿನ ಜನರಿಗೆ ಹೇಳ್ತಾನ್ರಿ. ಅವ್ರು ಹೆಂಗ್ ತಗೊಂತಾರ ಅನ್ನೋದು ಅವನಿಗೆ ಸ್ವಲ್ಪ ಭಯ ಇರ್ತದ್ರಿ. ಆದ್ರ ಒಂದು ದೇವಿ ಈ ತರ ನನ್ನ ಸ್ವಪ್ನದಲ್ಲಿ ಬಂದು ಹೇಳೋಣ ಅಂದ ತಕ್ಷಣ ಜನರು ಸಹ ಎಲ್ಲರೂ ಸೇರಿ ಈ ಒಂದು ಶರಾವತಿ ನದಿಯ ಒಂದು ಗುಹೆಯಲ್ಲಿ ಇರ್ತಕ್ಕಂತ ಅಮ್ಮನನ್ನು ಗವಿ ಒಳಗ ಒಂದು ಸಣ್ಣದಾಗಿ ಒಂದು ದೇವಸ್ಥಾನನ ನಿರ್ಮಾಣ ಮಾಡ್ತಾರೆ ವೀಕ್ಷಕರೇ. ನೋಡ್ರಿ, ಶರಾವತಿ ನದಿಯ ದಡದಲ್ಲಿ ಈ ಒಂದು ಪ್ರಕೃತಿಯ ಮಡಿಲಿನ ಗವಿಯಲ್ಲಿ ಇರ್ತಕ್ಕಂತಹ ಒಂದು ಸಣ್ಣ ಒಂದು ದೇವಸ್ಥಾನ. ಆ ಭಕ್ತರ ಸಂಖ್ಯೆನ ಅವಾಗ ಸಣ್ಣ ಪ್ರಮಾಣದಾಗಿತ್ರಿ. ಆ ದೇವಿಯ ದೇವಸ್ಥಾನ ಮಹಿಮೆ ಪವಾಡ ಯಾವ ತರ ಹೆಚ್ಚಾಗ್ತಾ ಹೋಗ್ತದಲ್ರಿ, ಅದೇ ತರ ಕ್ಷೇತ್ರದ ಅಭಿವೃದ್ಧಿನೂ ಸಹ ಹೆಚ್ಚಾಗ್ತಾ ಹೋಗ್ತದ್ರಿ. ಈಗ ಸಾವಿರಾರು ಭಕ್ತರು ಬರ್ತಾರ ನೋಡ್ರಿ ಇಲ್ಲಿ. ಲಾಂಚ್ ಮೂಲಕ ಒಂದು ನದಿ ದಾಟಿ ಈ ಕಡೆ ಬರೋದಿದ್ರು ಲಾಂಚ್ ಮೂಲಕ ವ್ಯವಸ್ಥೆ ಮಾಡಲಾಗ್ಯದ್ರಿ. ಈಗ ಸೇತುವನ್ನು ನಿರ್ಮಾಣ ಮಾಡಕತ್ತಾರಿ. ಇನ್ನೊಂದ್ ತಿಂಗಳಲ್ಲಿ ವರ್ಕ್ ಕಂಪ್ಲೀಟ್ ಆಗ್ಬೋದು ನೋಡ್ರಿ. ಈ ತರ ಇತ್ತು ನೋಡ್ರಿ ವೀಕ್ಷಕರ ದೇವಿಯ ಮಹಿಮೆ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಇನ್ನೊಂದು ಏನು ಈ ಕ್ಷೇತ್ರದ ವಿಶೇಷತೆ ಎಂದರೆ ನೋಡಿ ವೀಕ್ಷಕರೇ, ಈ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಇನ್ನೊಂದು ವಿಶೇಷ ಮಹಿಮೆ ಏನು ಅಂದ್ರೆ, ಭಕ್ತರು ಏನ್ ಕೇಳ್ಕೊಂಡಿರ್ತಾರಲ್ರಿ ಅದನ್ನ ಬರಹ ರೂಪದಲ್ಲಿ ತಾಯಿ ಉತ್ತರಿಸ್ತಾಳ ಅಂತಾನೆ ಹೇಳ್ಬೋದು ನೋಡ್ರಿ. ಅಂದರೆ ಕಳ್ಳಕಾಕರ ಭಯ ಇದ್ದವರು, ಆಮೇಲೆ ಅವ್ರ ಮನೆ ಆಗ್ಲಿ, ಆಮೇಲೆ ಅವರು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳ ಆಗಿರ್ಬೋದು, ಹೊಲ ಗದ್ದೆಗಳಾಗಿರ್ಬೋದು, ಅಲ್ಲಿ ಏನಾದ್ರೂ ಕಳ್ಳಕಾಕರ ಕಾಟ ಇದ್ರೆ ದೇವಿ ಹತ್ರ ಬಂದು ಅರ್ಕೆ ಮಾಡ್ಕೊಂತಾರ. ಅಲ್ಲಿ ಒಳ ಪುರೋಹಿತರು ಏನ್ ಮಾಡ್ತಾರಂದ್ರಿ, ಒಂದು ಬೋರ್ಡ್ ತರ ಅದು ಬರಹ ರೂಪದಲ್ಲಿ ಬರೆದು ಕೊಡ್ತಾರ. ಆ ಬೋರ್ಡ್ ಅಲ್ಲಿ ಶ್ರೀ
ಅಮ್ಮನವರ ರಕ್ಷಣೆ ಇದೆ ಅಂತೇಳಿ ಬರೆಯಲಾಗಿರ್ತದೆ ನೋಡ್ರಿ. ಆ ತರ ಬೋರ್ಡ್ ಹಾಕಿದ್ರೆ ಮನೆಯಲ್ಲಾಗ್ಲಿ ಹೊಲದಲ್ಲಾಗ್ಲಿ ಆಮೇಲೆ ವ್ಯಾಪಾರದ ಸ್ಥಳದಲ್ಲಾಗ್ಲಿ ಯಾವುದೇ ರೀತಿಯಿಂದ ಕಳ್ಳತನ ಆಗಲ್ಲ ನೋಡ್ರಿ. ಅಕಸ್ಮಾತ್ ತಿಳಿದೇ ಯಾರಾದ್ರೂ ಕಳ್ಳತನ ಮಾಡ್ಕೊಂಡು ಹೋಗಿದ್ರೆ ಚಿನ್ನ ಆಭರಣ ಇಂಥವು ಮತ್ತೆ ಅವರು ವಾಪಸ್ ತಂದಿಡ್ತಾರೆ ನೋಡ್ರಿ. ಇದು ದೇವಿಯ ಇನ್ನೊಂದು ಮಹಿಮೆ ನೋಡ್ರಿ. ಈ ಒಂದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಮಹಿಮೆ ಆಗಿರ್ಬೋದು, ಈ ಲಾಂಚ್ ಆಗಿರ್ಬೋದು, ಈ ಒಂದು ಸ್ಥಳದ ವಿಶೇಷತೆ ಆಗಿರ್ಬೋದು, ನಿಮ್ಗೆ ಏನಾನ ಇಷ್ಟ ಆಗಿತ್ತು ಅಂದ್ರೆ ನನ್ನ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ವೀಕ್ಷಕರೇ. ಮಳಿ ಫುಲ್ ನಮ್ಮನ್ನು ಬಿಡ್ತಾನೆ ಇಲ್ರಿ, ಹಂಗಾಗಿ ಮಳೆ ಒಳಗನೆ ಶೂಟ್ ಮಾಡ್ಬೇಕಾಯ್ತು ನೋಡ್ರಿ ವಿಡಿಯೋನ. ಮತ್ತೆ ಸಿಗೋಣ ವೀಕ್ಷಕರೇ.